ಹಾಯ್ ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ಸ್ವಾಗತ. ನಾನು ಲಕ್ಷ್ಮಿ. ಇವತ್ತಿನ ಬ್ಲಾಗಲ್ಲಿ ನಾನು ಇನ್ಸ್ಟೆಂಟಾಗಿ ವೆಯ್ಟ್ ಲಾಸ್ ಮಾಡ್ಕೊಳ್ಳುವಂಥ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ಮಾಡ್ಕೋಬೋದು, ಹಾಗೆ ಆರೋಗ್ಯಕರವಾದಂಥ ರೆಸಿಪಿ ಕೂಡ. ಹಾಗೆ ನಾವು ವೆಯ್ಟ್ ಲಾಸು ಕೂಡ ಮಾಡ್ಕೋಬೋದು. ಹಾಗೆ ಹುಷಾರಿಲ್ಲದಿರುವಾಗ ಕೂಡ ಈ ರೆಸಿಪಿಯನ್ನು ನಾವು ಈ ಡ್ರಿಂಕನ್ನು ಮಾಡಿಕೊಂಡು ಕುಡಿಬೋದು. ಬನ್ನಿ ಮಾಡುವ ವಿಧಾನ. ಬೇಕಾಗಿರುವ ಸಾಮಗ್ರಿಗಳು: ಮೊದಲಿಗೆ ನಾನು ಇಲ್ಲಿ ಏಲಕ್ಕಿ ಬಾಳೆಹಣ್ಣು 2 ತೊಗೊಂಡಿದ್ದೀನಿ. ನಿಮಗೆ ಪಚ್ಚ ಬಾಳೆಹಣ್ಣು ಕೂಡ ನೀವು ಉಪಯೋಗಿಸ್ಕೋಬೋದು. ಹಾಗೆ ಒಂದು 6 ಗೋಡಂಬಿಯನ್ನು ಓವರ್ನೈಟ್ ನೆನೆಸ್ಕೊಂಡಿದ್ದೆ, ಅದನ್ನು ಕೂಡ ತೊಗೊಳ್ಳೋಣ. ನೀಟಾಗಿ ವಾಶ್ ಮಾಡಿ ತೊಗೊಂಡಿದ್ದೀನಿ ನೋಡಿ. ಇವಾಗ ಒಂದು ಬೌಲನ್ನು ತೊಗೊಳ್ಳೋಣ. ಬೌಲಿಗೆ ನಾನಿಲ್ಲಿ 2 ಚಮಚ ರಾಗಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಾನು 1.5 ಕಪ್ಪಷ್ಟು ಮಾಡ್ತಾಯಿದ್ದೀನಿ, ಹಾಗಾಗಿ 2 ಚಮಚನ ಉಪಯೋಗಿಸ್ತಾ ಇದ್ದೀನಿ. ನೀವೊಂದು ಇಬ್ಬರಿಗಾದರೆ ಒಂದು 3-4 ಚಮಚನ ಉಪಯೋಗಿಸ್ಕೋಬೋದು. ಹಾಗೆ ನಾನು ಒಂದು ಅರ್ಧ ಕಪ್ಪಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ, ಒಂದು ಅರ್ಧ ಗ್ಲಾಸಷ್ಟು. ಇವಾಗ ಎಲ್ಲೂ ಗಂಟಿಲ್ದಂಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ. ಕಂಪ್ಲೀಟಾಗಿ ಮಿಕ್ಸ್ ಆಗಿದೆ. ಇವಾಗ ಸ್ಟವನ್ನು ಹಚ್ಚೋಣ. ಹಚ್ಬಿಟ್ಟು ಸ್ವಿಮ್ಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ. ಚೆನ್ನಾಗಿ ಮಿಕ್ಸ್ ಆಗಬೇಕು. ಹಿಂಗೆ ಮಿಕ್ಸ್ ಮಾಡ್ಕೊತಾನೆ ಇರಬೇಕಾಗುತ್ತೆ, ಇಲ್ಲಾಂದರೆ ಗಂಟು ಬಂದುಬಿಡುತ್ತೆ. ಹಾಗಾಗಿ ನೋಡಿದ್ರಲ್ಲ, ಇವಾಗ ರೆಡಿ ಆಗಿದೆ. ಇವಾಗ ಸ್ಟವನ್ನು ಆಫ್ ಮಾಡೋಣ. ಆಫ್ ಮಾಡಿ ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬೇಡ. ಮತ್ತೊಂದು ಕಡೆ ಒಂದು 2 ಬಾಳೆಹಣ್ಣು ತೊಗೊಂಡಿದ್ವಲ್ಲ, ಸಿಪ್ಪೆ ತೆಗೆದುಬಿಟ್ಟು ಒಂದು ಮಿಕ್ಸಿ ಜಾರಿಗೆ ಕಟ್ ಮಾಡ್ಕೊಳ್ಳೋಣ. ಹಾಗೆ ನಾನು ಬಾದಾಮಿ ನೆನೆಸಿ ತೊಗೊಂಡಿದ್ನಲ್ಲ, ಇದಕ್ಕೂ ಕೂಡ ಸಿಪ್ಪೆ ಎಲ್ಲ ತೆಗಿಯೋಣ. ನಾನಿಲ್ಲಿ ಬಾದಾಮಿಯನ್ನು ಉಪಯೋಗಿಸ್ತಾ ಇದ್ದೀನಿ. ನೀವು ಬೇಕಿದ್ರೆ ಗೋಡಂಬಿ, ಹಾಗೆ ಅಂಜೂರ, ಪಿಸ್ತಾ ಇದನ್ನು ಕೂಡ ಉಪಯೋಗಿಸ್ಕೋಬೋದು. ನಾನಿಲ್ಲಿ ಬಾದಾಮಿ ಹಾಗೆ ಖರ್ಜೂರ ಮಾತ್ರ ಉಪಯೋಗಿಸ್ಕೊಳ್ತಾ ಇದ್ದೀನಿ. ನೋಡಿದ್ರಲ್ಲ, ಹಾಗೆ ನಾನು 1 ಖರ್ಜೂರವನ್ನು ಸೇರಿಸ್ಕೊಳ್ತಾ ಇದ್ದೀನಿ. 2 ಬಾಳೆಹಣ್ಣಿಗೆ 1 ಖರ್ಜೂರ. ಇದಕ್ಕೂ ಕೂಡ ಸೀಡ್ ತೆಗೆದುಬಿಟ್ಟು ಸೇರಿಸ್ಕೊತಾ ಇದ್ದೀನಿ. ಇವಾಗ ಮಿಕ್ಸಿ ಜಾರಿಗೆ ಬಾಳೆಹಣ್ಣು ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ಒಂದು ಸಲ ತರ್ತರಿಯಾಗಿ ರುಬ್ಕೊಳ್ಳೋಣ. ನೀರು ಹಾಲು ಏನು ಸೇರಿಸ್ಕೊಳ್ದಂಗೆ ರುಬ್ಕೊಳ್ಳೋಣ. ನಾನಿಲ್ಲಿ ಬೆಲ್ಲ ಸಕ್ಕರೆಯನ್ನು ಉಪಯೋಗಿಸ್ತಾ ಇಲ್ಲ. ನೀವು ಬೇಕಿದ್ದರೆ ಬೆಲ್ಲ ಅಥವಾ ಸಕ್ಕರೆಯನ್ನು ಉಪಯೋಗಿಸ್ಕೋಬೋದು, ಅಥವಾ ಕಲ್ಲು ಸಕ್ಕರೆ ಕೂಡ ಉಪಯೋಗಿಸ್ಕೋಬೋದು. ಇವಾಗ ತರ್ತರಿಯಾಗಿ ರುಬ್ಕೊಂಡಿದ್ದೀನಿ. ಇದಕ್ಕೆ ಹಾಲನ್ನು ಸೇರಿಸ್ಕೊಳ್ಳೋಣ, ಒಂದು 3/4 ಕಪ್ಪಷ್ಟು. ನಿಮಗೆ ಇಷ್ಟ ಆಗಿದ್ದರೆ ನೀವು ಹಾಲು, ಇಷ್ಟ ಇಲ್ಲ ಅಂದರೆ ನೀವು ಹಾಲು ಸ್ಕಿಪ್ ಮಾಡ್ಕೋಬೋದು. ಹಾಗೆ ಬಾಳೆಹಣ್ಣಿನ ಜಾಗದಲ್ಲಿ ನೀವು ಬೇಕಿದ್ದರೆ ಆಪಲ್ಲು, ದಾಳಿಂಬ್ರಿ, ಹಾಗೆ ಕ್ಯಾರೆಟು ಕೂಡ ಸೇರಿಸ್ಕೋಬೋದು. ನಿಮಗೆ ಯಾವ ಹಣ್ಣು ಅವೈಲೇಬಲ್ ಇದೆಯೋ ಆ ಹಣ್ಣನ್ನು ಸೇರಿಸ್ಕೋಬೋದು. ಹಾಗೆ ರಾಗಿ ಗಂಜಿಯನ್ನು ಸೇರಿಸ್ಕೊಳ್ಳೋಣ. ಹಾಗೆ ಸ್ವೀಟ್ಗೆ ನಾನು ಇಲ್ಲಿ 1 ಚಮಚ ಜೇನುತುಪ್ಪವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ಇನ್ನೊಂದು ಸಲ ರುಬ್ಕೊಳ್ಳೋಣ ನೋಡಿ. ಚೆನ್ನಾಗಿ ರುಬ್ಕೊಂಡಿದ್ವಿ, ನೀಟಾಗಿ ಮಿಕ್ಸ್ ಆಗಿದೆ. ಇವಾಗ ನಾವು ಒಂದು ಕಪ್ಪಿಗೆ ಸರ್ವ್ ಮಾಡ್ಕೊತಾ ಇದ್ದೀವಿ ನೋಡಿ. ಇದ್ರ ಮೇಲೆ ನಾನು ಸ್ವಲ್ಪ ಜೇನುತುಪ್ಪದಲ್ಲಿ ಡೆಕೋರೇಟ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕಿದ್ದರೆ ಡ್ರೈ ಫ್ರೂಟ್ಸಲ್ಲೂ ಕೂಡ ಸೇರಿಸ್ಕೋಬೋದು, ಡೆಕೋರೇಟ್ ಮಾಡ್ಕೋಬೋದು. ಅಥವಾ ಆಪಲ್ಲು ಕೂಡ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೋಬೋದು, ಅಥವಾ ಬಾಳೆಹಣ್ಣು ಕೂಡ ಸೇರಿಸ್ಕೋಬೋದು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ತಪ್ಪದೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.